ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಎಷ್ಟೇ ದೊಡ್ಡವರಾದರೂ ಕಾನೂನು ಎಲ್ಲರಿಗೂ ಒಂದೇ. ಚಿತ್ರನಟ ಒಳ್ಳೆ, ಬಟ್ ಈ ಕಾನೂನ ಕೈದುಕೊಂಡದ್ದು ದೊಡ್ಡ ದುರಂತ. ಒಬ್ಬ ಅಮಾಯಕ ಯುವಕ, ಅವರ ತಂದೆ ತಾಯಿ, ಧರ್ಮಪತ್ನಿ, ಒಂದು ಕಡೆ ಇವ್ರ ಕುಟುಂಬನೂ ಹಾಳಾಗಿದೆ. ಜೊತೆಗೆ ಒಳ್ಳೆ ನಟನೆ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಆದರೆ ನಡವಳಿಕೆಗಳು ಎಲ್ಲರಿಗೂ, ಇಡೀ ಮಾನವ ಸಮಾಜ ತಲೆ ತೆಗೆಸಬೇಕಾಗಿದೆ. ಸರ್ಕಾರ ಗಂಭೀರ ಪರಿಗಣಿಸಿದೆ. ಕಾನೂನು ಬಗ್ಗೆ ಏನು ತನಿಖೆ ಆಗಬೇಕೆಲ್ಲ ಹಂತದಲ್ಲಿದೆ. ಭಾಳ ನೋವಾಗಿದೆ. ಒಂದು ವಯಸ್ಸಾದ ಅವರ ತಂದೆಯವರ ತಾಯಿ 98 ವರ್ಷ ಮತ್ತು ರೇಣುಕಸ್ವಾಮಿ ತಾಯಿ 88 ವರ್ಷ. ತಂದೆ ತಾಯಿ 98 ವರ್ಷ, ಇವ್ರ ತಾಯಿ 88 ವರ್ಷ ಮತ್ತು 1 ವರ್ಷ ಆಗಿದೆ ಮದುವೆಯಾಗಿ. ಧರ್ಮಪತ್ನಿ, ಗರ್ಭಿಣಿ. ಭಗವಂತ ಧೈರ್ಯವನ್ನು ಕೊಡಲಿ. ನಾನು ಅವ್ರ ತಂದೆ ತಾಯಿಗಳಿಗೆ ಮಗ ಮತ್ತು ಸೊಸೆ ಎರಡು ಒಂದೇ ನೋಡ್ಕೊಳ್ರಿ ಅಂತ ಹೇಳಿದ್ದೀನಿ. ಈಗ ಆಗಬಾರ್ದಾಗಿತ್ತು ಅಂತ. ಪ್ರಭಾವಿ ವ್ಯಕ್ತಿ, ದೊಡ್ಡ ನಟ. ನೋಡಿ, ಇಲ್ಲಿ ಎಷ್ಟೇ ದೊಡ್ಡವರು ಆದರೂ ಕಾನೂನು ಎಲ್ಲರಿಗೂ ಒಂದೇ. ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಅಥವಾ ಯಾವುದೇ ಗಣ್ಯಮಾನ್ಯ ಇರ್ಬೋದು, IAS IPS ಯಾರೇ ಇರ್ಬೋದು, IAS IPS ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಇಲ್ಲಿ ಪ್ರಭಾವಿ ನಾಯಕರು, ನಟರು ಯಾವುದೂ ಬರಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಇಡೀ ಮಾನವ ಸಮಾಜ ತಲೆ ತಗ್ಗಿಸ್ಬೇಕು. ನಾನು ಹೇಳೋದು, ತಪ್ಪು ಅಂತ ಮಾಡಿದರೆ ಅದನ್ನು ಇವನು ಕರೆಸಿ 2 ಕಪಾಳು ಕೊಡಿದ್ರೆ ಏನಾಗ್ತಿಲ್ಲ, ಅಥವಾ ಬುದ್ಧಿವಾದ ಹೇಳ್ಬೋದಾಗಿತ್ತು, ಭಾಳಷ್ಟು ಹೇಳ್ಬೋದಾಗಿತ್ತು. ಪಾಪ ಅಮಾಯಕ ಒಬ್ಬನೇ ಮಗ ಅದನ್ನು, ಮತ್ತು ಪೊಲೀಸ್ ಠಾಣೆ ದೂರು ಕೊಡ್ಬೋದಲ್ಲ, ಅದ್ರ ಬದಲ ಕಾನೂನು ಯಾಕೆ ಕೈ ತೆಗೆದುಕೊಳ್ಬೇಕಾಯ್ತು? ಒಳ್ಳೇದಲ್ಲ ಇದು. ಯಾರೇ ಮಾಡಿದ್ರು ತಪ್ಪು ಅಲ್ಲ. ಒಂದು ಯಾರೇ ಪ್ರಭಾವಿ ಸಚಿವರು, ಯಾರು ರಾಜಕಾರಣಿಗಳು ಇದೆಲ್ಲ ಹಸ್ತಕ್ಷೇಪ ಮಾಡಬಾರ್ದು, ಒಳ್ಳೇದಲ್ಲ. ನಟನೆ ಬಗ್ಗೆ ನಮ್ಮೆಲ್ಲರ ಗೌರವ ಇದೆ. ಆ ದರ್ಶನ್ಗೆ ಸಾಮಾಜಿಕ ಜಾಲತಾಣ ಅತಿ ಹೆಚ್ಚು ಫಾಲೋವರ್ಸ್ ಆದರೆ, ಅದ್ರ ಕಾನೂನು ಕೈದುಕೊಂಡು ತಪ್ಪಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.